Paragraph number 7. Jawaharlal Nehru chose Dr. Ambedkar to be the first law minister of independent India. This was a recognition of Dr. Ambedkar's skills in the field of law and legislation, as also a tribute to his vision of social justice, a vision which was sought to be infused into the new Indian polity. But above all, this was a tribute to the success of Baba Saheb Dr. Ambedkar's own campaigns against social injustice. Who could have dreamt that one born to a Mahar family would one day become not only a law minister, but a lawmaker and be hailed as the modern Manu? ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಇಂಡಿಪೆಂಡೆಂಟ್ ಇಂಡಿಯಾದ ಫಸ್ಟ್ ಪ್ರೈಮ್ ಮಿನಿಸ್ಟರ್. ಅಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಪ್ರಪ್ರಥಮ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಆದ್ರು. ಅವರು ಜವಾಹರ್ಲಾಲ್ ನೆಹರು ಚೋಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಸ್ವಾತಂತ್ರ್ಯ ಬಂದ ತಕ್ಷಣ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕಾನೂನು ಮಂತ್ರಿಯನ್ನಾಗಿ ಅಂಬೇಡ್ಕರ್ ಅವರನ್ನ ನೇಮಕ ಮಾಡ್ಕೊಳ್ತಾರೆ. This was recognition of Dr. Ambedkar's skills in the field of law and legislation, as also a tribute to his vision of social justice. ನೋಡಿ, ಎರಡು ಅಂಶಗಳನ್ನ ನೀವು ಇಲ್ಲಿ ಗಮನಿಸ್ಕೋಬೇಕು. ಒಂದು ಲಾ ಅಂಡ್ ಲೆಜಿಸ್ಲೇಷನ್, ಇನ್ನೊಂದು ಸೋಷಿಯಲ್ ಜಸ್ಟಿಸ್. ಲಾ ಅಂಡ್ ಲೆಜಿಸ್ಲೇಷನ್ ಅಂದ್ರೆ ಕಾನೂನು ಮತ್ತು ಜ್ಞಾನ, ಕಾನೂನಿನ ಜ್ಞಾನವನ್ನು ತಿಳ್ಕೊಂಡಿರುವಂಥದ್ದು ಲಾ ಅಂಡ್ ಲೆಜಿಸ್ಲೇಷನ್. ಮತ್ತೆ ಇನ್ನೊಂದು ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಅಂದ್ರೆ ಸಾಮಾಜಿಕ ನ್ಯಾಯ. ಇವೆರಡನ್ನು ಕೂಡ ಚೆನ್ನಾಗಿ ಬಲ್ಲವರಾಗಿದ್ರು ಯಾರು? ಅಂಬೇಡ್ಕರ್ ಅವರು. ಅವರಿಗೆ ಇವೆರಡರ ಬಗ್ಗೆ ಇದ್ದಂತಹ ಒಂದು ಕಾಳಜಿಯನ್ನ ಗುರುತಿಸಿ ನೆಹರು ಅವರು ಅಂಬೇಡ್ಕರ್ ಅವರನ್ನ ಪ್ರಥಮ ಕಾನೂನು ಮಂತ್ರಿಯನ್ನಾಗಿ ನೇಮಕ ಮಾಡ್ಕೊಳ್ತಾರೆ. A vision which was sought to be infused into the new Indian polity. ಇದು ನಮ್ಮ ಹೊಸ ಭಾರತೀಯ ಒಂದು ಪಾಲಿಟಿಗೆ, ಅಂದ್ರೆ ಪಾಲಿಟಿಕ್ಸ್ಗೆ, ರಾಜಕೀಯಕ್ಕೆ ಬೇಕಾಗಿತ್ತು. ಈ ಒಂದು ಗುರಿಯನ್ನ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ನಮ್ಮ ನ್ಯೂ ಇಂಡಿಯನ್ ಪಾಲಿಟಿಗೆ ಅವಶ್ಯಕತೆ ಇತ್ತು. ಅವಂತವ್ರನ್ನ ಇಲ್ಲಿ ನೇಮಕಾತಿ ಮಾಡ್ಕೊಳ್ಳಾಗಿತ್ತು. ಬಟ್ ಅಬೌವ್ ಆಲ್, ಆದ್ರೆ ಎಲ್ಲದಕ್ಕಿಂತ ದಿಸ್ ವಾಸ್ ಎ ಟ್ರಿಬ್ಯೂಟ್ ಟು ದ ಸಕ್ಸಸ್ ಆಫ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ಸ್ ಓನ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇಂಜಸ್ಟಿಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಹಲವಾರು ಕ್ಯಾಂಪೇನ್ಗಳನ್ನ ಮಾಡಿದ್ರು, ಅಭಿಯಾನಗಳನ್ನ ಮಾಡಿದ್ರು. ಕ್ಯಾಂಪೇನ್ ಅಂದ್ರೆ ಅಭಿಯಾನಗಳು, ಅಂದ್ರೆ ಆಂದೋಲನಗಳನ್ನ ಮಾಡಿದ್ರು. ಯಾವುದ್ರ ವಿರುದ್ಧ? ಸೋಷಿಯಲ್ ಇನ್ಜಸ್ಟಿಸ್, ಸಾಮಾಜಿಕ ಅನ್ಯಾಯದ ವಿರುದ್ಧ ಹಲವಾರು ಚಳುವಳಿಗಳನ್ನ ಮಾಡಿದ್ರು. ಆ ಎಲ್ಲ ಚಳುವಳಿಗೆ ಸಿಕ್ಕಂತ ಒಂದು ಸಕ್ಸಸ್ ಇದು, ಟ್ರಿಬ್ಯೂಟ್ ಟು ದ ಸಕ್ಸಸ್. ಈ ಎಲ್ಲ ಒಂದು ಚಳುವಳಿಗೆ ಸಿಕ್ಕಂತಹ ಒಂದು ಸಕ್ಸಸ್ ಇದು. ಆ ಸಕ್ಸಸ್ಗೆ ಸಂದಂತಹ ಒಂದು ಗೌರವ, ಟ್ರಿಬ್ಯೂಟ್ ಅಂದ್ರೆ ಒಂದು ಗೌರವ, ರೆಸ್ಪೆಕ್ಟ್. ಒಂದು ರೆಸ್ಪೆಕ್ಟ್ ಅನ್ನ ಕೊಟ್ಟ ಹಾಗಾಯ್ತು. ಅವರ ಚಳುವಳಿಗಳಿಗೆ, ಆಂದೋಲನಗಳಿಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಟ್ಟ ಹಾಗಾಯ್ತು. Who could have dreamt that one born to a Mahar family. ನೋಡಿ, ಒಂದು ಮಹಾರ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರು. ಮಹಾರ್ ಫ್ಯಾಮಿಲಿ ಅಂದ್ರೆ ಒಂದು ದಲಿತ ವರ್ಗದಲ್ಲಿ, ಕುಟುಂಬದಲ್ಲಿ, ದಲಿತ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಒನ್ ಡೇ ಬಿಕಮ್ ನಾಟ್ ಓನ್ಲಿ ಎ ಲಾ ಮಿನಿಸ್ಟರ್. ಒಂದು ದಿನ ಅವರು ಲಾ ಮಿನಿಸ್ಟರ್ ಅಷ್ಟೇ ಅಲ್ಲ, ಬಟ್ ಎ ಲಾ ಮೇಕರ್, ಅಂದ್ರೆ ಕಾನೂನು ಮಾಡುವ ವ್ಯಕ್ತಿ. ಲಾ ಮಿನಿಸ್ಟರ್ ಅಂದ್ರೆ ಕಾನೂನು ಮಂತ್ರಿ, ಲಾ ಮೇಕರ್ ಅಂದ್ರೆ ಕಾನೂನು ಮಾಡುವವರು. ಬರೀ ಲಾ ಮಿನಿಸ್ಟರ್ ಆಗ್ಲಿಲ್ಲ, ಕಾನೂನು ಮಂತ್ರಿ, ಕಾನೂನನ್ನ ಮಾಡೋರು ಕೂಡ ಆದ್ರು. ಅಂಡ್ ಬಿ ಹೇಲ್ಡ್ ಎಸ್ ದ ಮಾಡರ್ನ್ ಮನು, ಆಧುನಿಕ ಮನು ಅಂತಕ್ಕಂಥ ಒಂದು ಹೆಸರನ್ನ ಅವರು ಪಡ್ಕೊಂಡ್ರು. ಆಧುನಿಕ ಮನು ಅನ್ನೋ ಕೀರ್ತಿಗೆ ಅವರು ಪಾತ್ರರಾದ್ರು. ಪ್ಯಾರಾಗ್ರಾಫ್ ನಂಬರ್ 8. In the 4 decades and more since independence, much progress has been achieved in providing equality of opportunities to the people. Members of the scheduled castes find doors which had been closed to them for centuries being opened. No legal bars exist today for self-expression or self-advancement. They are enrolling themselves
in institutes of higher learning and entering public services. They have come to occupy high offices of state, both at the center and in states. Judges, ambassadors, and governors have been drawn from their ranks, and they have acquitted themselves creditably in all these positions of responsibility. In the 4 decades, ಸ್ಟೂಡೆಂಟ್ಸ್ ಇಲ್ಲಿ ಒಂದು ಡೆಕೇಡ್ ಅಂದ್ರೆ 10 years, 4 decades ಅಂದ್ರೆ 40 years, 40 ವರ್ಷಗಳಲ್ಲಿ. ಅಂದ್ರೆ ಮೋರ್ ಸಿನ್ಸ್ ಇಂಡಿಪೆಂಡೆನ್ಸ್ 40 ವರ್ಷದಿಂದ ಈಚೆಗೆ ಅನ್ನೋದಕ್ಕಿಂತನೂ ಭಾರತಕ್ಕೆ ಸ್ವತಂತ್ರ ಬಂದಾಗಲಿಂದನೂ ಕೂಡ ಮಚ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಅಚೀವ್ಡ್. ಹೆಚ್ಚು ಹೆಚ್ಚು ಪ್ರಗತಿಯನ್ನ ಸಾಧಿಸಲಾಗಿದೆ. ಯಾವುದರಲ್ಲಿ? ಇನ್ ಪ್ರೊವೈಡಿಂಗ್ ಈಕ್ವಾಲಿಟಿ ಆಫ್ ಅಪರ್ಚುನಿಟೀಸ್, ಅವಕಾಶಗಳಲ್ಲಿ ಸಮಾನತೆಯನ್ನ ಕೊಡೋದ್ರ ಮೂಲಕ ಬೇಕಾದಷ್ಟು ಪ್ರೋಗ್ರೆಸ್ ಅನ್ನ ಸಾಧನೆ ಮಾಡಿದ್ದೀವಿ. ಯಾರಿಗೆ? ದಲಿತ ವರ್ಗದವರಿಗೆ, ಶೋಷಿತ ವರ್ಗದವರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಕ್ಕಿದಾವೆ. members of the scheduled castes find doors which had been closed to them for centuries. ಶತಮಾನಗಳಿಂದ ಶೆಡ್ಯೂಲ್ಡ್ ಕ್ಯಾಸ್ಟ್ಗಳಿಗೆ ಅಂದ್ರೆ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಯಾವ ಡೋರ್ಗಳು ಕ್ಲೋಸ್ ಆಗಿತ್ತು ಅವೆಲ್ಲವೂ ಈಗ ಓಪನ್ ಆಗಿದೆ. ಅಂದ್ರೆ ಅವಕಾಶಗಳು ಸಿಗ್ತಾ ಇದ್ದಾವೆ. ನೋ ಲೀಗಲ್ ಬಾರ್ಸ್ ಎಕ್ಸಿಸ್ಟ್ ಟುಡೇ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆರ್ ಸೆಲ್ಫ್ ಅಡ್ವಾನ್ಸ್ಮೆಂಟ್. ಸೆಲ್ಫ್ ಎಕ್ಸ್ಪ್ರೆಷನ್ ಅಂದ್ರೆ ಏನ್ ಬೇಕಾದ್ರೂ ಕೂಡ ಎಕ್ಸ್ಪ್ರೆಸ್ ಮಾಡಬಹುದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಆರ್ ಸೆಲ್ಫ್ ಅಡ್ವಾನ್ಸ್ಮೆಂಟ್, ಸ್ವಂತವಾಗಿ ಎಷ್ಟು ಬೇಕಾದ್ರೂ ಬೆಳಿಬಹುದು, ಬೆಳಿಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ನೋ ಲೀಗಲ್ ಬಾರ್ಸ್ ಎಕ್ಸಿಸ್ಟ್ ಟುಡೇ. ಯಾವುದೇ ಆದಂತಹ ಲೀಗಲ್ ಬಾರ್ ಅಂದ್ರೆ ಇಷ್ಟೇ ಇರಬೇಕು ಅನ್ನುವಂತ ಒಂದು ಲಿಮಿಟ್ ಇವಾಗ ಇಲ್ಲ. ದೇ ಆರ್ ಎನ್ರೋಲಿಂಗ್ ದೆಮ್ಸೆಲ್ವ್ಸ್ ಇನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಹೈಯರ್ ಲರ್ನಿಂಗ್. ಅವರು ದಲಿತ ವರ್ಗದವರು, ಶೋಷಿತ ವರ್ಗದವರು, ಏನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳ್ತಾ ಇದೀವಿ, ಅವರು ಎನ್ರೋಲಿಂಗ್ ದೆಮ್ಸೆಲ್ವ್ಸ್ ಎಲ್ಲ ಕಡೆ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಹೈಯರ್ ಎಜುಕೇಶನ್ಗಳಿಗೆ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತಾ ಇದ್ದಾರೆ. ಅಂಡ್ ಎಂಟ್ರಿಂಗ್ ಪಬ್ಲಿಕ್ ಸರ್ವಿಸಸ್. ಪಬ್ಲಿಕ್ ಸರ್ವಿಸಸ್ ಅಂದ್ರೆ ಗವರ್ಮೆಂಟ್ ಜಾಬ್ಗಳಿಗೆ ಎಂಟರ್ ಆಗ್ತಾ ಇದ್ದಾರೆ. ದೇ ಹ್ಯಾವ್ ಕಮ್ ಟು ಆಕ್ಯುಪೈ ಹೈ ಆಫೀಸಸ್ ಆಫ್ ಸ್ಟೇಟ್ ಬೋತ್ ಅಟ್ ದ ಸೆಂಟರ್ ಅಂಡ್ ಇನ್ ಸ್ಟೇಟ್ಸ್. ಅವರೀಗ ಸ್ಟೇಟ್ ಗವರ್ಮೆಂಟ್ ಅಲ್ಲೂ ಕೂಡ ಇದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲೂ ಕೂಡ ಒಳ್ಳೊಳ್ಳೆ ಹುದ್ದೆಗಳನ್ನ ಅವರು ಅಲಂಕರಿಸ್ತಾ ಇದ್ದಾರೆ. ಜಡ್ಜಸ್, ಅಂಬಾಸಿಡರ್ಸ್ ಅಂಡ್ ದ ಗವರ್ನರ್ಸ್ ಹ್ಯಾವ್ ಬಿನ್ ಡ್ರಾನ್ ಫ್ರಮ್ ದರ್ ರ್ಯಾಂಕ್ಸ್. ಅದರಲ್ಲಿ ಜಡ್ಜಸ್ ಕೂಡ ಆಗಿದ್ದಾರೆ, ಅಂಬಾಸಿಡರ್ಸ್ ಆಗಿದ್ದಾರೆ. ಅಂಬಾಸಿಡರ್ಸ್ ಅಂದ್ರೆ ಫಾರಿನ್ ಸರ್ವಿಸ್ ಮಾಡ್ತಾರೆ. ನಮ್ಮ ದೇಶದಿಂದ ಫಾರಿನ್ಗೆ ಹೋಗಿ ಫಾರಿನ್ ಸರ್ವಿಸ್ ಅನ್ನ ಮಾಡ್ತಾ, ಅಂದ್ರೆ ನಮ್ಮ ದೇಶದ ಮತ್ತೆ ಫಾರಿನ್ ದೇಶದ ಸಂಬಂಧಗಳನ್ನ, ಅಲ್ಲಿಯ ಒಂದು ಸ್ಥಿತಿಗತಿಗಳನ್ನ ನಮ್ಮ ದೇಶಕ್ಕೂ ಆ ದೇಶಕ್ಕೂ ಒಂದು ಲಿಂಕ್ ಅನ್ನ ಮಾಡಿಕೊಡುವಂಥದ್ದು, ಅದನ್ನ ಅಂಬಾಸಿಡರ್ಸ್ ಅಂತ ಕರಿತೀವಿ. ಅಂಬಾಸಿಡರ್ಸ್ ಆಗಿದ್ದಾರೆ. ಇವೆಲ್ಲ ದೊಡ್ಡ ದೊಡ್ಡ ಜಾಬ್ಗಳು. ಅಂಡ್ ಗವರ್ನರ್ಸ್, ರಾಜ್ಯಪಾಲರುಗಳಾಗಿದ್ದಾರೆ. ಹ್ಯಾವ್ ಬಿನ್ ಡ್ರಾನ್ ಫ್ರಮ್ ದರ್ ರ್ಯಾಂಕ್ಸ್. ಅವರುಗಳಲ್ಲಿ ಅವರ ರ್ಯಾಂಕ್ ವೈಸು ಅವರ ಈ ಒಂದು ಹುದ್ದೆಗಳನ್ನ ಅವರು ಅಲಂಕರಿಸಿದ್ದಾರೆ. ಅಂಡ್ ದೇ ಹ್ಯಾವ್ acquitted themselves creditably in all these positions of responsibility. ಎಲ್ಲರೂ ಕೂಡ ಅವರು ಇಂಥ ಒಂದು ಸ್ಥಾನಮಾನಗಳಲ್ಲಿ, ಇಂಥ ಒಂದು ಜವಾಬ್ದಾರಿಯ ಕೆಲಸಗಳನ್ನ ಅವರು ಹೊತ್ತುಕೊಟ್ಟಿದ್ದಾರೆ. ಪ್ಯಾರಾಗ್ರಾಫ್ ನಂಬರ್ 9. ಅಂಡ್ ಯೆಟ್, ಇನ್ನೂ ಕೂಡ ಮಚ್ ರಿಮೈನ್ಸ್ ಟು ಬಿ ಡನ್ ಆನ್ ದ ಸೋಷಿಯಲ್ ಪ್ಲೇನ್. ಇನ್ನೂ ಕೂಡ ಬಾಕಿ ಉಳಿದಿದೆ. ಸೋಷಿಯಲ್ ಪ್ಲೇನ್ ಅಲ್ಲಿ ಮಾಡಬೇಕಾಗಿರುವಂಥದ್ದು ಇನ್ನೂ ಬಾಕಿ ಇದೆ. ಸೋಷಿಯಲ್ ಪ್ಲೇನ್ ಅಂದ್ರೆ ಸಾಮಾಜಿಕ ಸ್ತರ ಅಂತ ಕರಿತೀವಿ ಕನ್ನಡದಲ್ಲಿ. ಸಾಮಾಜಿಕ ಸ್ತರ ಅಂದ್ರೆ ಸೋಷಿಯಲ್ ಲೆವೆಲ್. ಆ ಒಂದು ಸಾಮಾಜಿಕ ಮಟ್ಟ ಇದೆಯಲ್ಲ, ಬೇರೆ 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 ಮಟ್ಟಗಳು, ಎಲ್ಲರೂ ಒಂದೇ ಸಮಾನವಾಗಿ ಇಲ್ಲ. ಆರ್ಥಿಕ ದೃಷ್ಟಿಯಿಂದ ಆಗ್ಬೋದು, ಸಾಮಾಜಿಕ ದೃಷ್ಟಿಯಿಂದ ಆಗ್ಬೋದು, ಎಲ್ಲದರಲ್ಲೂ ಕೂಡ ಬೇರೆ 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 ಲೆವೆಲ್ಸ್ ಇದೆ. ಅದನ್ನು ಕೂಡ ಸಾಧಿಸ್ಬೇಕು, ಒಂದೇ ಲೆವೆಲ್ ಆಗೋ ತರ ಅದನ್ನು ಕೂಡ ಮಾಡಬೇಕಾಗಿದ್ದು ಇನ್ನು ಬಾಕಿ ಇದೆ ಅಂತ ಅರ್ಥ. ದ ಆನ್ಯುಯಲ್ ರಿಪೋರ್ಟ್ಸ್ ಆಫ್ ದಿ ಕಮಿಷನರ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್. ಶೆಡ್ಯೂಲ್ಡ್ ಕ್ಯಾಸ್ಟ್ಗಳಿಗಾಗಿ ಒಂದು ಆನ್ಯುಯಲ್ ರಿಪೋರ್ಟ್ಸ್ ಅಂತ ಬರುತ್ತೆ ಕಮಿಷನರ್ ಇಂದ. ಒಂದು ಆನ್ಯುಯಲ್ ರಿಪೋರ್ಟ್ಸ್, ವಾರ್ಷಿಕ ವರದಿಗಳು ಶೆಡ್ಯೂಲ್ಡ್ ಕ್ಯಾಸ್ಟ್ಗಳಿಗೋಸ್ಕರನೇ ತಯಾರಾಗ್ತಾ ಇರ್ತದೆ. ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ಗಳಿಗೂ ಕೂಡ ತಯಾರಾಗ್ತಿರ್ತದೆ. ಆ ಲಿಸ್ಟ್ ಅಲ್ಲಿ several violations of the law and several instances were not withstanding the statute book. ಸ್ಟ್ಯಾಟ್ಯೂಟ್ ಬುಕ್ ಅಂತ ಇದೆ ಸ್ಟೇಟ್ ಲೆವೆಲ್ ಅಲ್ಲಿ.
ಸ್ಟ್ಯಾಟ್ಯೂಟ್ ಬುಕ್ ಅಂತ ಇರುತ್ತೆ. ಆ ಸ್ಟ್ಯಾಟ್ಯೂಟ್ ಬುಕ್ನಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ಗಳಿಗೆ ಸಿಗ್ಬೇಕಾದಂತ ಅವಕಾಶಗಳು ಸಿಗ್ತಾ ಇದಾವ ಅನ್ನೋದು ಒಂದು. ಎರಡನೇದಾಗಿ ಅವ್ರಿಗೆ ಏನಾದರೂ ವೈಲೇಷನ್ಸ್ ಆಗ್ತಾ ಇದೆಯಾ, ಕಾನೂನಿನ ಒಂದು ವೈಲೇಷನ್ಗಳಾಗ್ತಾ ಇದೆಯಾ, ವೈಲೇಷನ್ಸ್ ಅಂದ್ರೆ ಕಾನೂನಿನ ಉಲ್ಲಂಘನೆಗಳು ಆಗ್ತಾ ಇದಾವ ಅನ್ನೋದಕ್ಕೆ ಅದರಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ ಸ್ಟ್ಯಾಟ್ಯೂಟ್ ಬುಕ್ ಅಲ್ಲಿ. ಆ ಸ್ಟ್ಯಾಟ್ಯೂಟ್ ಬುಕ್ ಅಂತಾನೆ ಇದೆ. ಮೆಂಬರ್ಸ್ ಆಫ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ ಹ್ಯಾವ್ ಬೀನ್ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್. ಆ ಸ್ಟ್ಯಾಟ್ಯೂಟ್ ಬುಕ್ ಅಲ್ಲಿ ಏನ್ ಎಂಟ್ರಿ ಆಗಿದೆಯಪ್ಪ ಅಂದ್ರೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ನ ಸದಸ್ಯರುಗಳಿಗೆ ಅಂದ್ರೆ ವ್ಯಕ್ತಿಗಳಿಗೆ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ, ಅಂದ್ರೆ ತಾರತಮ್ಯ ಆಗ್ತಾ ಇದೆ. ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯ ಆಗ್ತಾ ಇದೆ ಅನ್ನೋದು ಸ್ಟ್ಯಾಟ್ಯೂಟ್ ಬುಕ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ವರ್ಕ್ ವಿಲ್ ಬಿ ಟ್ರೂಲಿ ಕಂಪ್ಲೀಟ್ ಓನ್ಲಿ ವೆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇಸ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಫ್ರಮ್ ಅವರ್ ಸೊಸೈಟಿ. ಬಾಬಾ ಸಾಹೇಬ್ ಅವರ ಒಂದು ಕೆಲಸ, ಅವರ ವರ್ಕ್, ಅದು ಟ್ರೂಲಿ ಕಂಪ್ಲೀಟ್ ಆಗ್ಬೇಕು ಅಂದ್ರೆ, ನಿಜವಾಗ್ಲೂ ಕೂಡ ಅವರ ಕೆಲಸ ಪರಿಪೂರ್ಣ ಆಗ್ಬೇಕು ಅಂದ್ರೆ ಅದು ಯಾವಾಗ ಸಾಧ್ಯ ಅಂದ್ರೆ, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇದೆಯಲ್ಲ, ಸಾಮಾಜಿಕ ತಾರತಮ್ಯತೆ, ಅದು ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆದ್ರೆ, ಎಲಿಮಿನೇಟ್ ಅಂದ್ರೆ ಹೋಗ್ಲಾಡ್ಸೋದು, ಕಂಪ್ಲೀಟ್ ಆಗಿ ಆ ತಾರತಮ್ಯ ಅನ್ನೋದು ಹೋಗ್ಲಾಡಿಸಿದ್ರೆ ನಮ್ಮ ಸಮಾಜದಿಂದ, ನಮ್ಮ ಸೊಸೈಟಿ, ನಮ್ಮ ಸಮಾಜದಿಂದ ಅದು ಕಂಪ್ಲೀಟ್ ಆಗಿ ಹೋದ್ರೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರ್ಕು ಕಂಪ್ಲೀಟ್ ಆಯ್ತು, ನಿಜವಾಗ್ಲೂ ಕೂಡ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಇಲ್ಲಿಗೆ ನಿಲ್ಸಿರ್ತೀನಿ ಸ್ಟೂಡೆಂಟ್ಸ್. ಇದು ಡಾಕ್ಟರ್ BR ಅಂಬೇಡ್ಕರ್ ಚಾಪ್ಟರ್ ಅಲ್ಲಿ ಪಾರ್ಟ್ 3 ಇದು. ಇನ್ನು ಪಾರ್ಟ್ 4 ಒಂದು ಉಳ್ಕೊಂಡಿದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಕೊಳ್ತೀನಿ. ಇದುವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ವಿಡಿಯೋ ನೋಡಿ ಆದ್ಮೇಲೆ ಲೈಕ್ ಆದ್ರೆ ನೀವು ಲೈಕ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ವಿತ್ ಸಮ್ ಅದರ್ ವಿಡಿಯೋ.